ಸಂಪತ್ತು ಕೇವಲ 10 ಮಂದಿ ಕಡೆ ಹೋಗಿದೆ. ಅದನ್ನು ವಿಕೇಂದ್ರೀಕರಣ ಅದರ ಸಲುವಾಗಿ ಅವರು ಯಾವುದೇ ಒಂದು ಮಸೂದೆ ತರ್ತಾ ಇಲ್ಲ, ಕೇವಲ ಅಲ್ಪಸಂಖ್ಯಾತರು. ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಭಾರತದ ಎಲ್ಲ ದೇಶ ಪ್ರೇಮಿ ಮತ್ತು ನೀವು ಎಲ್ಲರೂ ವಿಚಾರ ಮಾಡಬೇಕು. ನಾಳೆ about the Muslim community, but later it's going to strike all the other communities. For example, that could be Islam, Christianity, Hinduism, Buddhism. So basically we are being denied of our rights, and there's no need of passing any Waqf bill. So we want to reject this Waqf bill. There's absolutely no need. Because now they are asking for our mosques, our madrasas and all dargahs and all. But later they would come to the temples and gurudwaras and churches. Even everyone's rights are here denied. We have the right to follow our own religion. So here we shall not contribute our mosque land to any other. It's our right and we want it. ಕ್ಷೇತ್ರದಲ್ಲಿ ಅವರು ಅಲ್ಪಸಂಖ್ಯಾತರನ್ನು, ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ತುಳಿದು ಅವರನ್ನು ದುರ್ಬಲಗೊಳಿಸುವ ಒಂದು ಹುನ್ನಾರ ನಡೆಸ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಮಸೂದೆಗಳನ್ನು ತಂದರು, ಆದರೆ ಅವರು ನಮ್ಮ ಹೋರಾಟ ನೋಡಿ ಅದನ್ನು ಹಿಂಪಡೆದರು. ಈಗ ಮತ್ತೊಮ್ಮೆ ಅವರು ಈ ಒಂದು ಮಸೂದೆ ಮೂಲಕ ನಮ್ಮ ವಕ್ಫ್ ಜಮೀನನ್ನು ಅದನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಅವರ ಹತ್ತಿರ ಏನೂ ಉಳಿದಿಲ್ಲ ಮಾರಲಿ ತಿನ್ನಲಿಕ್ಕೆ. ಅದಕ್ಕಾಗಿ ಅವರು ಈ ಒಂದು ವಕ್ಫ್ ಮೂಲಕ ನಮ್ಮ ಹಕ್ಕುಗಳನ್ನು ಅವರು ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಜನರಿಗೆ ಹೇಳ್ತಾ ಇದ್ದಾರೆ, ಈ ಒಂದು ಮಸೂದೆ ಮೂಲಕ ನಾವು ಈ ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಮಂತ್ರಿಯಾದ ಕಿರಣ್ ರಿಜಿಜು ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಸಂವಿಧಾನದ ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು: ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ. ಈ ಸಂಸ್ಥೆಯಲ್ಲಿ 8th, 9th, 10th ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ. 4ನೇ, 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು. ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ. ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್, ಪ್ರಿಂಟೆಡ್ ನೋಟ್ಸ್, ಬ್ಯಾಗ್ ಕೊಡಲಾಗುವುದು. ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ 50,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬಿಷನ್ ಮಾಡಲಾಗುತ್ತದೆ. ಉತ್ತಮ ವಸತಿ ಸೌಲಭ್ಯಗಳು, ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಮುಂಜಾನೆ 5:30ಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ. ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು. ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ. ವಿಳಾಸ: ಶಾರದಾ ಸ್ಕೂಲ್ ರಸ್ತೆ, ಭಾರತ್ ಗ್ಯಾಸ್ ಏಜೆನ್ಸಿ ಎದುರು, ಜಯನಗರ, ಧಾರವಾಡ. ಮೊಬೈಲ್ ನಂಬರ್ 7795316436 ಅಥವಾ 9108524635. ಅದನ್ನು ಪಾಸ್ ಮಾಡಿ ನಾವು ಇದು ಸಂವಿಧಾನದಲ್ಲಿ ಇದು ಪಾಸ್ ಆಗಿದೆ, ಎಲ್ಲರೂ ನೀವು ಒಪ್ಪಲೇಬೇಕು, ಇದನ್ನು ನೀವು ಫಾಲೋ ಮಾಡಬೇಕಂತಂದ್ರೆ ಅದು ಎಲ್ಲಿ ಅದಕ್ಕಾಗಿ ನೀವು ಪ್ರಾರಂಭ ಆಗಿದೆ ಸರ್. ಯಾಕೆಂದರೆ ಇದು ಎಷ್ಟು ಡೇಂಜರ್ ಇದೆ. ಕೇಂದ್ರ ಸರ್ಕಾರ ಏನೂ ನಮಗೆ ಈ ವಕ್ಫ್ ಬೋರ್ಡ್ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ, ನಮಗೆ ಅದರ ಬಗ್ಗೆ ಒಪ್ಪಿಗೆ ಇಲ್ಲ. ಬೇರೆ ಕಾಸ್ಟ್ನಲ್ಲಿ ನೀವು ಯಾವಾಗಾದರೂ ಬೇರೆಯವರಿಗೆ ಸೇರಿಸೋದಿಲ್ಲ, ಮತ್ತು ನಮ್ಮ ಮುಸ್ಲಿಮ್ಸ್ ಕಮಿಟಿಯಲ್ಲಿ ಬೇರೆಯವರಿಗೆ ಸೇರಿಸೋದು ಯಾವುದೇ ಅರ್ಥವಿಲ್ಲ. ನಮಗೆ ಬೇಕಾದವರು ಏನಾದರೂ ಹೇಳಿ ನಮಗೆ ಈ ಬಿಲ್ ಪಾಸ್ ಮಾಡುವುದು ಅವಶ್ಯಕತೆ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ನಾವು ಇದಕ್ಕೆ ಯಾವುದೇ ಕಾರಣಕ್ಕಾಗಿ ಒಪ್ಪುವುದಿಲ್ಲ.